ಚಿತ್ರದುರ್ಗದಿಂದ ರಾಜಕೀಯವಾಗಿ ಮಹತ್ವದ ಹೇಳಿಕೆ ಒಂದು ಹೊರಬಿದ್ದಿದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದಲಿತರಿಗೆ ಒಳ ಮೀಸಲಾತಿ ನೀಡುವುದಾಗಿ ಹೇಳಿ ಕೊನೆಗೆ ಅವರಿಗೆ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದ ಅಶೋಕ್, ನಮ್ಮ ಸರ್ಕಾರದ ಅವಧಿಯಲ್ಲಿ ಮೀಸಲಾತಿಯನ್ನು 17% ಹೆಚ್ಚಿಸಲಾಗಿತ್ತು, ಆದರೆ ಈಗ ಅದನ್ನು 15% ಇಳಿಸಲಾಗಿದೆ ಎಂದು ಟೀಕಿಸಿದರು. ಇದು ಕಾಂಗ್ರೆಸ್ ಸರ್ಕಾರದ ಹಿನ್ನಡೆ ಆಗಿದ್ದು ದಲಿತ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಯಾರದ್ದೋ ಒತ್ತಡಕ್ಕೆ ಮಣಿದು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಎಸ್ಟಿ ಸಮುದಾಯ ಹಾಗೂ ಮಾದಿಗರ ಸಂಖ್ಯೆ ಹೆಚ್ಚಿರುವುದನ್ನು ಪರಿಗಣಿಸದೆ ಮೀಸಲಾತಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದು ಸಂಕಷ್ಟದಿಂದ ಪಾರಾಗಲು ಮಾಡಿದ ಕ್ರಮ ಮಾತ್ರ, ಇದು ಮುಂದುವರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಕ್ಯಾಬಿನೆಟ್ ಸಭೆಯ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಅಶೋಕ್, ಇಂತಹ ಮಹತ್ವದ ಸಭೆಗೆ ಉಪಮುಖ್ಯಮಂತ್ರಿ ಹಾಜರಾಗದೇ ಇರುವುದು ಪ್ರಶ್ನಾರ್ಥಕ ಎಂದು ಹೇಳಿದರು. ಈಗಾಗಲೇ ದೆಹಲಿಯಲ್ಲಿ ಕುರ್ಚಿಗಾಗಿ ಓಡಾಟ ನಡೆಯುತ್ತಿದೆ. ಡಿಕೆ ಶಿವಕುಮಾರ್ ಅವರಿಗೆ ಟ್ಯಾಂಗ್ ನೀಡಲು ಕ್ಯಾಬಿನೆಟ್ ಸಭೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರನ್ನು ದಲಿತ ವಿರೋಧಿಯಾಗಿ ತೋರಿಸಲು ಯತ್ನಿಸುತ್ತಿದ್ದಾರೆ. ಒಳಜಗಳಗಳಿಂದ ಸರ್ಕಾರವೇ ದುರ್ಬಲವಾಗಿದೆ ಎಂದು ಟೀಕಿಸಿದರು. 3 ವರ್ಷಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಕಾಣಿಸಿಕೊಂಡಿಲ್ಲ. ಅಹಿಂದ ಸಮುದಾಯಕ್ಕೆ ಯಾವುದೇ ಪ್ರಯೋಜನವಾಗಿಲ್ಲ. ಅಹಿಂದ ಮಂಡಳಿಗಳಿಗೆ ಹಣ ನೀಡದೆ ಕೇವಲ ಸಮಾವೇಶಗಳನ್ನು ನಡೆಸುವುದು ನಾಟಕ ಮಾತ್ರ ಎಂದು ಹೇಳಿದರು. ಈ ಸಮಾವೇಶ ಅಹಿಂದ ಸಮಾವೇಶ ಅಲ್ಲ, ಡಿಕೆಗೆ ಟಾಂಗ್ ಸಮಾವೇಶ ಎಂದು ವ್ಯಂಗ್ಯವಾಡಿದರು. ಇನ್ನಷ್ಟು ಅಪ್ಡೇಟ್ಗಳಿಗೆ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮನ್ನ ಯಾಕೆ ಕರ್ಬೇಕು ಸುಮ್ಮನೆ ಕಾಣಲ್ಲ ಸರ್ ಸ್ವಲ್ಪ ಸೈಡಾಗಿ ಸರ್, ಸೈಡಾಗಿ ಸರ್ ಸ್ವಲ್ಪ ಅಣ್ಣ ಹಿಂದೆ ಒಂಚೂರು ಎಲ್ಲರೂ ಕಾಣ್ತೀರಾ. ಸೈಡಿ ಬರೋಣ, ಸ್ವಲ್ಪ ನೀವೇನ್ ಮಾಡ್ತೀರಿ ಉದಯ, ನೀವು ಸ್ವಲ್ಪ ಸೈಡು ಮೊಬೈಲ ವಿಜಯ್, ನೀವು ಒಂಚೂರು ಹಿಂದೆ. ಹಂಗೆ ವಿಜಯಣ್ಣ, ನೀವು ಒಂದೇ ಒಂದು ಹೆಜ್ಜೆ ಮುಂದೆ ಬನ್ನಿ ಅಣ್ಣ, ಒಂದು ಹೆಜ್ಜೆ ಮುಂದೆ. ಅಪ್ಪಾಜಿ बरसात खत्म होते ही यहाँ की धरती जीवंत हो जाती है और साल लाखों की बाराती कच्छ में पर्यावरण संरक्षण के बड़े सुंदर प्रतीक बन गए। साथियों, दूसरा किस्सा भारत से भी रक्षित हुआ है। ಹಿಂದಕ್ಕೆ ತಳ್ಳು, ಎಲ್ಲರೂ ಬಾ, ಹಂಗೆ ತಳ್ಳು ತಳ್ಳು, ಇನ್ನ ತಳ್ಳು, ಇನ್ನು ಹಿಂದೆ ತಳ್ಳು. ಹಾಂ, ಹಿಂದೆ ಬಾ, ಹಿಂದೆ ಹಿಂದೆ ಬಾ.
ಅಣ್ಣ ಹಿಂದೆ ಬಾ ನೀನೇ ಮುಂದೆ ಇದೆಯಾ ಸರ್ ಇಲ್ಲಿ ನೋಡಿ ಎಲ್ಲ ಸರ್ ಇಲ್ಲಿ ನೋಡಿ ಸರ್ ಕ್ಯಾಮ್ರಾ ನೋಡಿ ಸರ್ ಇಲ್ಲಿ ನೋಡಿ ಸರ್ ಎಲ್ಲ ಇಲ್ಲಿ ನೋಡಿ ಕಾರಜೋಳಜಿ ಅವರು ಸ್ವಲ್ಪ ದಾರಿ ಬಿಡಪ್ಪ ಚಂದ್ರಣ್ಣ ಬನ್ನಿ ಅದೇ ಸ್ವಲ್ಪ ಪ್ಲೀಸ್ ಸ್ವಲ್ಪ ಒಂದೇ ನಿಮಿಷ ಸರ್ ಕೈ ತೆಗೀರಿ ಸರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಾ ಚಂದ್ರಣ್ಣ ಸ್ವಲ್ಪ ಜಾಗ ಮಾಡ್ತಾರೆ ಹಿಂದಕ್ಕೆ ಚಂದ್ರಣ್ಣ ಹೋಗಿ ನೀವು ಆರಾಮ ಬರ್ತಾರೆ ಹಿಂದಕ್ಕೆ ಬರ್ರಿ ಬಾ ಚಂದ್ರಣ್ಣ ಸೊಪ್ಪು ಇಡೋಣ ಬಹಳ ಇಂಪಾರ್ಟೆಂಟು ಕ್ಯಾಬಿನೆಟ್ ಮೀಟಿಂಗ್ ಅದು ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರೇ ಇಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ. ಇದ್ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಹಂಗಾರೆ? ದಲಿತರದ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀರಲ್ಲ, ಅಲ್ಲಿ ಇರಬೇಕಾಯ್ತಲ್ಲ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮುಂದೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಕನಸು ಕಂಡಿದ್ದಾರೆ. ಈಗಾಗಲೇ ಡೆಲ್ಲಿಯಲ್ಲಿ ಅಲ್ಲೇ ಚೇರ್ ಹಾಕ್ಕೊಂಡು ಭದ್ರ ಕೂತಿದ್ದಾರೆ. ಕೊಡ್ತಿರೋ ಇಲ್ಲೋ ಒತ್ತು ಕಿತ್ಕೊಂಡು ಅಂತೇಳಿ ಅಲ್ಲಿ ಖರ್ಗೆ ಮನೆ ಹತ್ರ ಎಲ್ಲರ ಮನೆ ಹತ್ರ ಸುತ್ತುತ್ತಾ ಇದ್ದಾರೆ. ಅಲ್ಲಿ ಅವ್ರು ಸುತ್ತುತ್ತಾ ಇರೋವಾಗ ನೀವು ಇಲ್ಲಿ ಮಾಡಿದ್ದೀರಾ ಅಂದರೆ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಡೋಕ್ಕೋಸ್ಕರ ಇದು ಮಾಡಿರೋದು. ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಮುದಾಯದ ವಿರೋಧಿ ಅನ್ನೋದು ಬಿಂಬಿಸೋಕೆ, ಯಾವ ದಲಿತ ಸಮುದಾಯದ ವಿರೋಧಿ ಅಂತ ಬಿಂಬಿಸೋಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದು ಕ್ಯಾಬಿನೆಟ್ ಇದಷ್ಟೇ. ಇದೆಲ್ಲ ಸಿದ್ದರಾಮಯ್ಯನವ್ರ ಪ್ಲ್ಯಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗೆ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ನ ಹೆಂಗೆ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಬಡ್ಜೆಟ್ ಆಯ್ತಲ್ಲಪ್ಪ, ಬಡ್ಜೆಟಲ್ಲಿ ಏನೇನು ಘೋಷಣೆ ಮಾಡಿದ್ರು, ಒಂದು ಆರ್ಡ್ರೇ ಆಗಿಲ್ಲ. ಆರ್ಡ್ರ್ ಇಶ್ಯೂ ಮಾಡಬೇಕಾಯ್ತು, ಒಂದು ಆರ್ಡ್ರ್ ಇಶ್ಯೂ ಮಾಡ್ತಾ ಇಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ, ಆರ್ಡ್ರ್ ಯಾವುದು ಇಶ್ಯೂ ಮಾಡ್ತಾ ಇಲ್ಲ. ಅಂದರೆ ಈ ಸರ್ಕಾರ ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗೋದು ಶತಸಿದ್ಧ. ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಮೋಸ ಮಾಡಿಬಿಟ್ಟು ಜನಗಳಿಗೆ ಮೋಸ ಮಾಡಿ 3 ವರ್ಷ ಆಯ್ತಲ್ಲಪ್ಪ. ಏನು ಐಂದಾಗ ಏನು ಮಾಡಿದ್ದಾರೆ ಹೇಳಿ? ಐಂದಾಗ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ಏನೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ಐಂದಾಗಳಿಗೆ ಬೋರ್ಡುಗಳಿದೆಯಲ್ಲ, ಐಂದ ಬೋರ್ಡುಗಳು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಈ ಥರದ್ದೆಲ್ಲ ನಿಗಮಗಳಿದೆ. ಹಣನೇ ಕೊಟ್ಟಿಲ್ಲ. ಇನ್ನು ದಲಿತರ ಹಿಂದುಳಿದವ್ರಿಗೆ ಏನು ಮಾಡಿದ್ದಾರೆ ಅಂತ ಇವರು ಸಾಧನೆ ಮಾಡೋಕ್ಕೆ ಸಮಾವೇಶ ಮಾಡ್ತಾ ಇದ್ರು. ಇದೆಲ್ಲ ನಾಟಕ. ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಕೊಡೋಕ್ಕೆ ಆಗದೆ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಡೋಕ್ಕೋಸ್ಕರ ಮಾಡ್ತಾ ಇರುವಂಥ ಸಮಾವೇಶ ಅಷ್ಟೇ. ಅದು ಡಿ ಕೆ ಟಾಂಗ್ ಸಮಾವೇಶ, ಅಹಿಂದ ಸಮಾವೇಶ ಅಲ್ಲ. ಡಿ ಕೆ ಟಾಂಗ್ ಸಮಾವೇಶ ಕಾಂಗ್ರೆಸ್. ಇದು ಮಠಾಧೀಶರು ಎಲ್ಲ ಬರ್ತಾರೆ, ಅವ್ರ ಕುಟುಂಬದವ್ರು ತೀರ್ಮಾನ ಮಾಡ್ತಾರೆ ಯಾರು ಬರಬೇಕು ಏನು ಅನ್ನೋದು. ಇದು ಪಾರ್ಟಿ ಸ್ವಲ್ಪ ಪಾರ್ಟಿದಲ್ಲ, ಎಲ್ಲ ಪಾರ್ಟಿ ಇದೆ. ಆಲ್ ಪಾರ್ಟೀಸ್ ಮತ್ತು ಸಾರ್ವಜನ ಸುಖಿನೋ ಭವಂತು ಕಾರ್ಯಕ್ರಮ ಇವತ್ತು ಒಳ ಮೀಸಲಾತಿ ಏನು ಮಾಡಿದ್ದಾರೆ ಅದು ದಲಿತರಿಗೆ ಇಷ್ಟು ವರ್ಷ ಕಾಯಿಸ್ಬಿಟ್ಟು, ಇಷ್ಟು ವರ್ಷಗಳು ಕಾಯಿಸ್ಬಿಟ್ಟು ಕೊಡ್ತೀನಿ 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 ಅಂತೇಳಿ ಕೊನೆಗೆ ಕೊಟ್ಟಿದ್ದು ಚಿಪ್ ಚೊಂಬು ಕೊಟ್ರು ಎಲ್ಲರಿಗೂ. ಅದರಲ್ಲಿ ಏನೂ ಇಲ್ಲ. ನಾವು 17% ಮಾಡಿ ಜಾಸ್ತಿ ಮಾಡಿದ್ರಿ. ಅದನ್ನು ನಾವು ಕಾನೂನು ಪ್ರಕಾರ ಮಾಡೋದು ಅಷ್ಟೇ ಇದು ಇವ್ರ ಕೆಲಸ ಇದ್ದಿತ್ತು. ಆದರೆ ಇವರು ಹಿನ್ನಡೆ ಇದು 17ರಿಂದ 15ಕ್ಕೆ ಹೋಗಿದ್ದಾರೆ ಅಂದರೆ ಮುನ್ನಡೆನಾ ಹಿನ್ನಡೆನಾ ನಾನು ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ. ನೀವು ನಮ್ಮ 17% ಏನಿತ್ತು ಅದನ್ನು ದಾಟಿ 18 ಹೋಗಿದ್ರೆ ನೀವು ಮುನ್ನಡೆ ಅಂತ ಇದ್ದೀರಿ. ನೀವು ಹಿಂದಕ್ಕೆ ಬಂದಿದ್ದೀರಾ ಅಂದರೆ ರೈಲು ಇಂಜನ್ ಹಿಂದಕ್ಕೆ ಹೋಗಿದೆ ಅಂತ ಅಷ್ಟೇ. ರೈಲ್ ಹಿಂದಕ್ಕೆ ಹೋಗಿದೆ ಅಂದರೆ ಅವ್ರಿಗೆ ಅನ್ಯಾಯ ಮಾಡಿದ್ದೀರಾ. ಯಾವ ಸಮುದಾಯದೂ ಇವತ್ತು ತೃಪ್ತಿ ಇಲ್ಲ. ಇವತ್ತು
ಯಾರ್ದೋ ಒತ್ತಡಕ್ಕೆ ಮಣಿದು ಈ ಕೆಲಸವನ್ನು ಮಾಡಿದ್ದೀರಾ. ಒಂದು ಕಡೆ ವಿದ್ಯಾರ್ಥಿಗಳ ಹೋರಾಟ ನಡೀತಾ ಇದೆ ಉದ್ಯೋಗಕ್ಕಾಗಿ, ಅದನ್ನ ಹತ್ತಿಕ್ಕೋಸ್ಕರ ಈ ಒಂದು ನಾಟಕವನ್ನು ಇವತ್ತು ಮಾಡಿದ್ದಾರೆ ಅಷ್ಟೇ. ಇದರಿಂದ ಯಾರಿಗೂ ದಲಿತರಿಗೆ ಅವ್ರು ಏನು ಹೋರಾಟ ಮಾಡ್ಕೊಂಬಂದಿದ್ರು, ನಮ್ಮ ಜಾಸ್ತಿ ಆಗಬೇಕು ಮೀಸಲಾತಿ, ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಜಾಸ್ತಿ ಆಗಬೇಕು. ಈಗ ST ಜನಾಂಗದವರು ಜನಸಂಖ್ಯೆ ಆಧಾರದಲ್ಲಿ ಜಾಸ್ತಿ ಇದ್ದಾರೆ, ಅವರು ಮಾದಿಗಡಂಗೂರ ಜಾಸ್ತಿ ಇದ್ದಾರೆ. ಇವೆಲ್ಲನೂ ಕೂಡ ಏನೇನು ಅಂಕಿ ಅಂಶಗಳಿದೆಯೋ ಅದನ್ನ ಪರಿಗಣಿಸದೆ ಮಾಡಿರುವಂಥದ್ದು. ಇದು ಮಾಡಿರೋದಕ್ಕೆ ಏನು ಅರ್ಥ ಇಲ್ಲ. ಇದು ದಲಿತ ವಿರೋಧಿ ಸರ್ಕಾರ ಏನೋ ತಪ್ಪಿಸ್ಕೊಬೇಕು ಅಂತ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನ ದಲಿತ ಮುಖಂಡರುಗಳು ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡ್ತಾರೆ ಅಂತ ನಾನು